ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುಡ್ಡಿ ಎಷ್ಟು ಕ್ಯೂಟಾಗಿ ಮಲ್ಕೊಂಡಿದ್ಲು, ಅದಕ್ಕೆ ವಿಡಿಯೋ ತೊಗೊಳ್ಬೇಕು ಅನ್ನಿಸ್ತು. ಒಂದು ವಿಡಿಯೋ ತೊಗೊಂಡೆ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಬೆಳಿಗ್ಗೆನೇ ಮಟನ್ ಸಾಂಬಾರು ದೋಸೆ ಮಾಡ್ಕೊಂಡಿದ್ದೆ. ನನಗೆ ಈ ರೈಸ್ಗೆ ಮುದ್ದೆಗಿಂತ ದೋಸೆ ಇಡ್ಲಿಗೆ ನಾನ್ ವೆಜ್ ತಿನ್ನೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಬೆಳಿಗ್ಗೆನೇ ಮಾಡ್ಕೊಳ್ಬಿಡ್ತೀವಿ. ಸ್ವಲ್ಪ ಲಿವರ್ ಜಾಸ್ತಿ ಹಾಕ್ಸ್ಕೊಂಡು ತೊಗೊಂಡು ಬಂದಿದ್ವಿ. ತಲೆಗೆ ಬಿತ್ತಂತೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಬಂದಿದ್ದರು. ಸ್ವಲ್ಪ ಡ್ಯಾನ್ಸ್ ವೀಡಿಯೋಸ್ ಮಾಡೋಣ, ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಬಂದಿದ್ದರು. ಯಾಕಂದರೆ ನಾವು ಒಂದೇ ಟೇಕಲ್ಲಿ ವೀಡಿಯೋಸ್ ತೊಗೊಂಡ್ರೆ ಕೋಆರ್ಡಿನೇಷನ್ ಬರೋದಿಲ್ಲ. ಅದಕ್ಕೋಸ್ಕರ ಪ್ರಾಕ್ಟೀಸ್ಗೆ ಒಂದಿನ ಇಟ್ಕೊಂಡು ಮತ್ತು ಬೇರೆ ಯಾವತ್ತಾದರೂ ಫ್ರೀ ಇರಬೇಕಾದ್ರೆ ವೀಡಿಯೋಸ್ ತೊಗೊಳ್ಳೋಣ ಅಂತ ಬರೋಕ್ಕೆ ಹೇಳಿದ್ದೆ. ಬಂದಿದ್ದರು. ಇದು ಆಯಿತು 15 ಡೇಸ್ ಆಯಿತು ಅನಿಸುತ್ತೆ ಇದು ಪ್ರಾಕ್ಟೀಸ್ ಮಾಡಿ. ಇನ್ನೂ ವೀಡಿಯೋ ತೊಗೊಳೋಕ್ಕೆ ಆಗ್ತಿಲ್ಲ. ಅಂದರೆ ಒಬ್ಬರು ಫ್ರೀ ಇದ್ದರೆ ಒಬ್ಬರು ಫ್ರೀ ಇರೋದಿಲ್ಲ. ಇವಾಗ ನಾನು ಅವಳು ಇನ್ನೊಬ್ಬಳು ಫ್ರೀ ಇದ್ದರೆ ಇವಳು ನನ್ನ ಫ್ರೆಂಡ್ ಶೂಟಿಂಗ್ ಹೋಗ್ಬಿಡ್ತಾಳೆ. ನಾವು 3 ಜನ ಫ್ರೀ ಇರಬೇಕಾದ್ರೆ, ಯಾಕಂದರೆ ಆರವ್ ಕೂಡ ಇರಬೇಕಲ್ವ, ವೀಡಿಯೋ ಯಾರಾದರೂ ತೆಗಿಯೋರು ಇರಬೇಕು. ಸೊ ಇದು ಡ್ಯಾನ್ಸ್ ವೀಡಿಯೋ ಆಗಿರೋದ್ರಿಂದ ಯಾರಾದರೂ ವೀಡಿಯೋ ತೆಗಿಯೋರಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಆರವ್ ಕೂಡ ಮನೇಲಿರಬೇಕು. ನಾವು 3 ಜನ ಫ್ರೀ ಇರಬೇಕಾದ್ರೆ ಆರವ್ ಮನೆಯಲ್ಲೇ ಇರೋಲ್ಲ, ಅಂದರೆ ಫ್ರೀ ಇರೋದಿಲ್ಲ, ಕೆಲಸ ಅಂತ ಹೋಗ್ಬಿಡ್ತಾರೆ. ನಾವು ಡ್ಯಾನ್ಸ್ ಪ್ರಾಕ್ಟೀಸ್ಗಿಂತ ಈ ಥರ ತಲಾಟೆ ಮಾಡಿದ್ದೆ ಜಾಸ್ತಿ ಆಗೋಯಿತು. ಪ್ರಾಕ್ಟೀಸ್ ಮಾಡಿದ್ದು ಕಮ್ಮಿ. ನಾವು ಒಂದು ಮಿನಿಮಮ್ ಅಂತ ಹೇಳಿದ್ರು 4-5 ಸಾಂಗ್ಸಿಗೆ ಪ್ರಾಕ್ಟೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಮಾಡಿರೋದೇ 1-2 ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿ ತಲೆಹರಟೆ ಮಾತಾಡಿಕೊಂಡು ಎಲ್ಲ. ಗುಡ್ಡಿ ಕೂಡ ಅಷ್ಟೇ, ತುಂಬ ಬೇಗ ಅಡ್ಜಸ್ಟ್ ಆಗಿಬಿಟ್ಲು ನನ್ನ ಫ್ರೆಂಡ್ ಹತ್ರ. ಅದು ಹೇಗೆ ಅಂತಲೇ ಗೊತ್ತಿಲ್ಲ. ಹೋಗಬೇಕಾದ್ರೇನೂ ಅಷ್ಟೇ ತುಂಬ ಜೋರಾಗಿ ಕಿರ್ಚ್ಕೊಂಡು ದೊಡ್ಡಮ್ಮ ಅಂತ ಅಳ್ತಿದ್ಲು. ದೊಡ್ಡಮ್ಮ ಅಂತ ಅಷ್ಟು ಪರ್ಫೆಕ್ಟಾಗಿ ಹೇಳೋಕ್ಕೆ ಬರಲ್ಲ. ದೊಡ್ಡಮ್ಮಮ್ಮ ಅಂತ ಕರೀತಾಳೆ. ಆರಾಮಾಗಿ ಆಟ ಆಡಿಕೊಂಡು ಅವಳ ಜೊತೆ ಇದ್ಲು. ಇವಾಗೆಲ್ಲ ರೆಕಗ್ನೈಸ್ ಮಾಡ್ತಾಳೆ. ವೀಡಿಯೋಸ್ ನೋಡಿ ಕೂಡ ಅಷ್ಟೇ ದೊಡ್ಡಮ್ಮಮ್ಮ ಅಂತ ಹೇಳ್ತಾಳೆ. ಇವರಿಬ್ಬರು ಕೋಇನ್ಸಿಡೆಂಟ್ಲಿ ಒಂದೇ ಕಲರ್ ಹಾಕ್ಕೊಂಡು ಬಂದಿದ್ದಾರೆ. ನಾನು ಏನು ಮಾತಾಡ್ಕೊಂಡು ಹಾಕ್ಕೊಂಬಂದಿದ್ದೀರಾ ಅಂತ ಕೇಳಿದೆ. ಸೇಮ್ ಕಲರ್ಸ್ ಹಾಕಿದ್ದಾರೆ. ಇಲ್ಲ ಕೋಇನ್ಸಿಡೆಂಟ್ಲಿ ಹಾಕಿರೋದು ಅಂತ ಹೇಳ್ತಿದ್ರು. ನಾನು ಅದನ್ನೇ ಹಾಕ್ತಿದ್ದೆ ಹೇಳಿದರೆ ಅಂತ ಹೇಳ್ತಿದ್ದೆ.
ಆಮೇಲೆ ಇದೆಲ್ಲ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಲ್ಲ ನೆನಪಾಗುತ್ತೆ. ಹಿಂಗೆ ಬರುತ್ತೆ ಫೋನು ಅದು ಈಚೆ ಇಟ್ಬಿಡ ಅದು ಕೆಟ್ಟ ಸರಿ ಹೋಗ್ತಾನೆ. ಮಿರರ್ ಇರ್ಬೇಕು, ಚೆನ್ನಾಗಿ ಬರುತ್ತೆ. ಮಿರರ್ ಅಲ್ಲ ಹೇಳಿದ್ದು. ಆಮೇಲೆ ಹೀರೋ ಡ್ಯಾನ್ಸ್ ನೀನು ಮಾಡು ಎರಡನೇ ಈ ಕಡೆ ಆಮೇಲೆ ಇದು ಫಸ್ಟ್ ಹಿಂಗೆ ಹಿಂಗೆ ಆಗಲ್ಲ ಹಿಂಗೆ ಬರಲ್ಲ ಅಂದ್ರೆ ಸ್ವಲ್ಪ ಜಂಪ್ ಮಾಡಿ ಮೂವ್ ಮಾಡೋದು ಕವಿತಾ ಅದ್ಯಾವುದು ಡ್ರಂಕ್ ಅದೇ ಅವಾಗ ಮಾಡಿದ್ದು ನೆನಪಿಲ್ಲ. ಮೂರು ಜನ ಪಿಂಕ್ ಹಾಕೊಂಡು ಮಾಡಿರೋದು ಪಿಂಕ್ ಹಾಕಿದ್ದ ವಿಡಿಯೋ ಎಲ್ಲ ಇದೆ. ನಾನು ವೈಟು ಪಿಂಕ್ ಅವಾಗ ಟಿಕ್ಟಾಕ್ 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 ಬಾ ಹಾಕು. ನೀ ಮಾಡ್ತಾ ಇದ್ಯಾ ಕವಿತಾ ಹಿಂಗಲ್ಲ ನೋಡು ಒನ್ ಶೋ ಒನ್ ಶೋ ಕಾಲ್ ಮೂಮೆಂಟ್ಸ್ ಒನ್ ಟು ತ್ರೀ ಫೋರ್ ಅಷ್ಟೇ ಕಾಲ್ ಮೂಮೆಂಟ್ ಈ ಕೈ ನಮ್ನ ಕೈಗೂ ಮಾಡು. 3 4 ಆಯ್ತಾ ಕೈ ಸಮೇತ 1 2 3 4 ಅಷ್ಟೇ ಸ್ಟಾರ್ಟ್. ರೆಡಿ ರೆಡಿ ಗೋ 1 2 3 4 ಓಕೆ 3 2 1 ಅವಳು 3 2 1 ಸ್ಟಾರ್ಟ್ 1 2 3 4 ಆಮೇಲೆ ಬಂತಾ ರೆಡಿ 3 2 1 ಸ್ಟಾರ್ಟ್ ಆಪೋಸಿಟ್ ಮಾಡು ಆಪೋಸಿಟ್ ಫಸ್ಟ್ ಲೆಫ್ಟ್ ಹಿಂಗ ಕಂಪ್ಲೀಟ್ ಇಲ್ಲ 3 2 1 ಸ್ಟಾರ್ಟ್ 1 2 3 4 ಕೋಆರ್ಡಿನೇಷನ್ ಸ್ವಲ್ಪ ಬರ್ತಾ ಇದೆ ಬಾಡಿ ರೆಡಿ 3 2 1 ಸ್ಟಾರ್ಟ್ 1 2 3 ಓಕೆ ಬಂತಾ ಇದು ಪ್ರಾಣದ ವಯಸ್ಸಿದ್ದಕ್ಕೆ ಈ ಸ್ಟೆಪ್ಪು ಮೈನರ್ ಏನಾಗಿದೆ ಇದು ಚೇಂಜ್ ಮಾಡ್ಬೇಕಾ ಇದು ಸ್ಟೆಪ್ಸ್ ಅದನ್ನ ಹಾಕೋಣ. ಫಸ್ಟ್ ಈ ಕಡೆ ಸ್ಟೈಲ್ ಆಗಿ ಮಾಡಿ ಸ್ವಲ್ಪ ಫಸ್ಟ್ ಆ ಕಡೆ ಈ ಕಡೆ ಇಲ್ಲ ಫಸ್ಟ್ ರೈಟ್ ಮಾಡೋಣ ಹೀಗೆ ಬೇಡಮ್ಮ ಬಾರ್ದು ಬಾಯಿಗೆ.
ಕೌಂಟ್ಸು ಕೌಂಟ್ಸು ಏನ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ. ಹಂಗ ಪ್ರಾಕ್ಟೀಸ್ ಮಾಡ್ತಾರೆ. ಇದು ಒಂದು ಪ್ರಾಕ್ಟೀಸ್. ಒಂದು ಮೈಂಡಲ್ಲಿ 3 ಕೌಂಟ್ಸ್ ಇಟ್ಕೊಳ್ಳಿ. ಕೌಂಟ್ ಮಾಡ್ತಾರೆ ಗೊತ್ತಾಗುತ್ತೆ. ಇಲ್ಲ ನಾನೇ ಕೌಂಟ್ ಮಾಡ್ತೀನಿ. ಓಕೆ 3 2 1 ಸ್ಟಾರ್ಟ್. 1 2 3 1 2 3 ಫಸ್ಟ್ ಲೆಫ್ಟ್ ತರ ಹೇಳಿದ್ದು. ಈಗ ಹೆಂಗ್ ಬಂತು? ಇರೋ ಫಸ್ಟ್ ಯಾವ ಕೈ ಬರುತ್ತೆ ನೋಡೋಣ. ಸ್ಲೋ ಆಗಿ ಮಾಡು. 1 2 3 1 2 3 ನಿಮ್ದ ತಪ್ಪು ಇದು. ಯಪ್ಪ ನಾವು ಅದನ್ನ ಜಾಸ್ತಿ ಹೊಡಿತಿದ್ದೀವಿ. ಸ್ಟೋರಿ ಆಗ್ತಾವಳೆ.
ಫೈನಲಿ ತರಲೆ ಮಾಡಿಕೊಂಡು ತುಂಬ ಪ್ರಾಕ್ಟೀಸ್ ಮಾಡಿ ಒಂದು ರೇಂಜ್ಗೆ ಚೆನ್ನಾಗಿ ಮಾಡಿದ್ದೀವಿ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಬಟ್ ಇವಾಗ 15 ಡೇಸ್ ಆಗಿದೆ, ಹೇಗೆ ಬರುತ್ತೆ ವೀಡಿಯೋ, ಯಾವಾಗ ಶೂಟ್ ಮಾಡ್ತೀವಿ ಅಂತಲೂ ಗೊತ್ತಿಲ್ಲ. ಬಟ್ ಪ್ರಾಕ್ಟೀಸ್ ಹಾಗೇ ಇರುತ್ತೆ, ಸ್ಟೆಪ್ಸ್ ಎಲ್ಲ ಕೋಆರ್ಡಿನೇಷನ್ ಬಂದರೆ ಸಾಕು ನಮಗೆ. ಹಾಗೆ ಕಂಪ್ಲೀಟ್ ಫುಲ್ ವ್ಲಾಗ್ನೇ ನಾನು ರಾ ಆಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಸಾಂಗ್ ಪ್ಲೇ ಮಾಡ್ತಾ ಮಾಡ್ತಾ ನಾವು ಪ್ರಾಕ್ಟೀಸ್ ಮಾಡಿರೋದ್ರಿಂದ ಹಾಗೆ ಹಾಕೋಕ್ಕಾಗೋದಿಲ್ಲ. ಸ್ವಲ್ಪ ಎಲ್ಲ ಸಾಂಗ್ಸ್ ಕೂಡ ಸೇವ್ ಮಾಡಿ ಇಟ್ಕೊಂಡಿದ್ದೀವಿ. ಬಟ್ ಯಾಕೋ ಗೊತ್ತಿಲ್ಲ, ಟೈಮೇ ಬರ್ತಿಲ್ಲ ಅನಿಸುತ್ತೆ ವೀಡಿಯೋಸ್ ಮಾಡೋದಕ್ಕೆ. ಈ ಥರ ಎಲ್ಲ ನಿಯರ್ ಬೈಯೇ ಇದ್ದೀವಿ, ಬಟ್ ಆದರೂ ಮಾಡೋಕ್ಕೆ ಆಗ್ತಿಲ್ಲ, ಯಾಕಂತ ಗೊತ್ತಿಲ್ಲ. ಒಬ್ಬರು ಫ್ರೀ ಇದ್ದರೆ ಒಬ್ರು ಇರೋದಿಲ್ಲ, ಆ ಥರ ಆಗ್ತಿದೆ. ನನ್ನ ಬೆಸ್ಟ್ ಫ್ರೆಂಡ್ ಇವಳು ಫೈನಲಿ ಸಣ್ಣ ಆಗ್ತಿದ್ದಾಳೆ, ಇನ್ನೂ ದಪ್ಪ ಇದ್ಲು, ತುಂಬ ದಪ್ಪ ಇದ್ಲು. ಮಗು ಆದಮೇಲೆ ಸ್ವಲ್ಪ ಜನ ಏನಾಗ್ತಾರೆ, ದಪ್ಪ ಆಗ್ತಾರೆ. ಚೆನ್ನಾಗಿ ಫೀಡ್ ಮಾಡೋರು ದಪ್ಪ ಆಗೋದಿಲ್ಲ. ಕ್ಯಾಲರೀಸ್ ಎಲ್ಲ ಅಲ್ಲೇ, ಕೊಲೆಸ್ಟ್ರಾಲ್ ಏನಿರುತ್ತೆ, ಬ್ಯಾಡ್ ಫ್ಯಾಟು ಎಲ್ಲ ಅಲ್ಲೇ ಹೋಗಿಬಿಡುತ್ತೆ. ಕ್ಯಾಲರೀಸ್ ಚೆನ್ನಾಗಿ ಬರ್ನ್ ಆಗುತ್ತೆ ಚೆನ್ನಾಗಿ ಫೀಡಿಂಗ್ ಮಾಡೋದ್ರಿಂದ. ಇವಳು ಕೂಡ ಅಷ್ಟೇ, ಜಾಸ್ತಿ ಫೀಡಿಂಗ್ ಮಾಡಲಿಲ್ಲ. ಮಗು ಆದಮೇಲೆ ಮುಂಚೆ ಸಣ್ಣನೇ ಇದ್ಲು, ಮಗು ಆದಮೇಲೆ ದಪ್ಪ ಆಗಿರೋದು. ಸೊ ಇವಾಗ ಪ್ರಾಪರಾಗಿ ಕನ್ಸಿಸ್ಟೆಂಟಾಗಿ ಡಯಟ್ ವರ್ಕೌಟ್ ಅಂತೆಲ್ಲ ಮಾಡ್ತಿದ್ದಾಳೆ. ಸೊ ಸಣ್ಣ ಆಗಿದ್ದಾಳೆ, ಇನ್ನೂ ಆಗಬೇಕಂತೆ ಅವಳು. ಸೊ ಮುಖ ಕೂಡ ಅಷ್ಟೇ ಗ್ಲೋ ಬರ್ತಿದೆ. ಮುಂಚೆ ಜಾಸ್ತಿ ಪಿಂಪಲ್ಸ್ ಆಗೋದು, ಸ್ಕಿನ್ನೆಲ್ಲ ಡ್ರೈ ಆಗೋದು ಆ ಥರ ಆಗ್ತಿತ್ತು. ಯಾವಾಗ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡ್ಕೊಳ್ತಾ ಬರ್ತಿದ್ದಾಳೆ, ಆವಾಗಿಂದ ಮುಖ ತುಂಬ ಗ್ಲೋ ಬಂದಿದೆ. ಅದೇ ಥರ ಕಂಟಿನ್ಯೂ ಮಾಡಿದ್ರೆ ಸಾಕು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್. ಆಮೇಲೆ 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 ಕೈ ಕಾಲು ಅಂತ